ಇವತ್ತೊಂದು ವಿಶೇಷವಾದ ತೋಟದ ಒಂದು ವೀಕ್ಷಣೆ ಹಾಗೂ ಅವರು ಡೈರಿ ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಸ್ಥಳಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಈಗ ಅವರು ಪರಿಚಯ ಮಾಡಿಕೊಂಡು ಏನೆಲ್ಲ ಮಾಹಿತಿ ಇದೆ ಆ ಮಾಹಿತಿನೆಲ್ಲ ನಿಮಗೆ ತಲುಪಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅವ್ರ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಇವರೇ. ನಮಸ್ಕಾರ ಸರ್. ನನ್ನ ಹೆಸರು ಲೋಕೇಶ್ ಅಂತ. ಮೈಲಹಳ್ಳಿ, ಅರಸೀಕೆರೆ ತಾಲೂಕು, ಕಸ್ಬಾ ಹೋಬಳಿ, ಮೈಲಹಳ್ಳಿ ಗ್ರಾಮ. ಇದು ನಾನು ಅಕ್ಷಯಕಲ್ಪಕ್ಕೆ ಬಂದು ಸುಮಾರು 8 ವರ್ಷ ಆಯಿತು. ಅಕ್ಷಯಕಲ್ಪ ಫಾರಮ್ ಓಪನ್ ಮಾಡಿಸಿ 8 ವರ್ಷ ಆಯಿತು ನಾನು ಇಲ್ಲಿಗೆ. 8 ವರ್ಷದಲ್ಲಿ ನನಗೆ ಸ್ಟಾರ್ಟಿಂಗ್ ಸ್ಟೇಜು ಹಿಂಗೆ ಸ್ವಲ್ಪ ಕಡಿಮೆ ಬಡ್ಜೆಟಲ್ಲಿ ಮಾಡಿದ್ರಾಗುತ್ತೆ, ಹಂಗೆ ಮಾಡಿದ್ರಾಗುತ್ತೆ, ಹಿಂಗೆ ಮಾಡುತ್ತೆ ಅಂತ ನಾನು 1 ವರ್ಷ 2 ವರ್ಷ ಸ್ವಲ್ಪ ಕ್ಲಿಯರಾಗಿ ಮಾಡ್ಕೊಳ್ಳೋದೆ. ಕಮ್ಮಿ ರಿಯಾಯಿತಿಲಿ ಆಗುತ್ತೆ ಹಾಗೆ ಹೀಗೆ ಅಂತ. ಆಮೇಲೆ ಹೋಗ್ತಾ 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 ಅದರಲ್ಲೇ ಕನ್ವರ್ಟ್ ಆಗ್ಬಿಟ್ಟು ಈಗ ಒಂದು 15 ಕರ ಗಿರ ಎಲ್ಲ ಸೇರಿ, ನಾಟಿ ಹಸು ಎಲ್ಲ ಸೇರಿ ಒಂದು 15-16 ಹಸುಗಳಿದ್ದಾವೆ. 15-16 ಹಸುಗಳಿದ್ದಾವೆ ಸರ್. ನಾನು ಅವಕ್ಕೆಲ್ಲ ಫುಡ್ ಎಲ್ಲ ಎನಿ ಟೈಮ್, ದಿನಕ್ಕೆ ಒಂದೇ ಟೈಮ್ ಹಾಕ್ತೀವಿ ನಾವು. ದಿನಕ್ಕೆ ಒಂದೇ ಟೈಮ್ ಒಂದೇ ಟೈಮ್ ಅಂದ್ರೆ ಒಂದ್ ಹಸಿಗೆ 35-40 kg ಫುಡ್ ಹಾಕ್ತಿವಿ. ಬೂಸ ಎಲ್ಲ ಸೇರಿ ಒಂದ್ ಟೈಮ್ ಕೊಟ್ರೆ ಮುಗೀತು. ಒಂದ್ ಟೈಮ್ ಕೊಟ್ರೆ ಮುಗೀತು ಸರ್. ಅದು ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದೊಂದ್ ಹಸಿಗೆ ಬಾಡಿ ಮೇಲೆ ಇದು ಮಾಡ್ತೀವಿ ಸರ್, ತೂಕದ ಮೇಲೆ. ಅಂದ್ರೆ ಬೈ ಟೇಪಲ್ಲಿ ಇದನ್ನ ಅಳತೆ ಮಾಡಿದ್ರೆ ತುದಿಯಿಂದ ಇದ್ರವರೆಗೆ ಬಾಟಮ್ ವರ್ಗು ಇದು ಟೇಪ್ ಅಳತೆ ತಗೊಂಡ್ರೆ ಅದ್ರಲ್ಲಿ ನಮಗೆ ಕೆಲವೊಂದು ಇದೆಲ್ಲ ತೂಕದ ಲೆಕ್ಕೆಲ್ಲ ನಮ್ಗೆ ಕನ್ವರ್ಟ್ ಆಗುತ್ತೆ ಸರ್. ಆ ಹಸಿನಲ್ಲಿ 40 kg ಹಾಕೋಂಥ ಹಸುಗಳಿಗೆ 40 kg ಫುಡ್ ಹಾಕ್ತೀವಿ ಸರ್. ಅದಕ್ಕೆ ಇಲ್ಲ ಸ್ವಲ್ಪ ಬಾಡಿ ಡೆವಲಪ್ ಇಲ್ಲ ಅನ್ನೋದಕ್ಕೆ 35 kg ವರೆಗೂ. ಈಗ ನಮಗೆ ಈಗ ಲೋಕಣ್ಣರು ಇಲ್ಲಿ ಈ ಹಸು ಇದೆ, ಇದಕ್ಕೆ ಎಷ್ಟು kg ಹಾಕ್ತೀರಿ ಸರ್? ಇದು ಡೆವಲಪ್ ಇದೆ, ಇದಕ್ಕೆ ಒಂದು 40 kg ಹಾಕ್ಬೇಕು ಸರ್. 24 hours 40 kg ಬೂಸ ಎಲ್ಲ ಸೇರಿ ಸರ್, ನೀರು ಬಿಟ್ಟು ಬೂಸ ಮೇವು ಎಲ್ಲ ಸೇರಿ 40 kg ತಿನ್ನುತ್ತೆ ಸರ್. 40 kg ಮೇವು ತಿನ್ನುತ್ತೆ. ಓಕೆ, ಅದು ಒಂದ್ಸಲ ಈ ತರ ಹಾಕಿ ಈಗ ನೀವು ಹಂಗಾರೆ ಒಂದೊಂದು ಹಸುಗೆ ಆತು ಅದ್ರ ಬಾಡಿ ವೇಟ್ ಮೇಲೆ ಹಾಕ್ತೀವಿ ಸರ್. ಬಾಡಿ ಸೈಜು ಮೇಲೆ ಹೋಗುತ್ತೆ. ತೀರಾ ಸಣ್ಣ ಪುಟ್ಟ ಕರುಗಳಿಗೆ 30-25 kg ವರೆಗೂ ಹಾಕ್ತೀವಿ ಸರ್. ಇದ್ರೊಳಗೆ ಹೋಗ್ಬೋದು ಸರ್. ಚೂರು ಹೋಗೋಣ, ನೋಡೋಣ. ನಾವು ಸ್ವಲ್ಪ ಕರುಗಳು ಎಲ್ಲ ಹೇಗಿದ್ದಾವೆ. ಹಸುಗಳನ್ನ ಈಗ ಬಿಟ್ಬಿಟ್ಟಿದ್ವಿ. ಬಿಡ್ತೀವಿ ಸರ್. ಇದು ಯಾವ ಮೂಗ್ದಾರ ಏನಿಲ್ಲ ಸರ್. ಏನಂತಾರೆ ಇದಕ್ಕೆ ಈಗ ಬಿಡೋ ವ್ಯವಸ್ಥೆಗೆ? ಈಗ ಹಸುಗಳನ್ನ ಬಿಡೋದು ಈಸಿ ಕೆಲಸ ಸರ್. ಹೇಳ್ತೀನಿ ಸರ್ ಅದ್ರ ಬಗ್ಗೆ. ಇದರಿಂದ ತಡ್ರಿ, ಈಗ ಹಿಂಗೆ ಹೊರಗೆ ಬಿಟ್ಟಿದ್ದೀರಲ್ಲ, ಈಗ ಕಟ್ಟಾಕಲ್ಲ ಈ ದನಗಳನ್ನ? ಹಗ್ಗ ಮೂಗ್ದಾರ ಏನಿರಲ್ಲ ಸರ್. ಇದು ಹಗ್ಗ ಮೂಗ್ದಾರ ಇಲ್ಲ, ಮೂಗ್ದಾರ ಏನಿಲ್ಲ ಸರ್. ಕೊಳ್ಳಿ ಒಂದು ಇದಿರುತ್ತೆ ಸರ್. ಅವಕ್ಕೆ ಮೂಗನೇ ಚುಚ್ಚಿಲ್ಲ ಸರ್ ನಾವು. ಓಹೋ, ಮೂಗಿಗೆ ಮೂಗ್ದಾರನೇ ಹಾಕಿಲ್ಲ, ಚುಚ್ಚೇ ಇಲ್ಲ ಸರ್. ಮೂಗ್ದಾರ ಏನು ಇದೇನ್ ಪ್ಲಾಂಟೇಶನ್ ಮಾಡಿದೀವಿ ಅಂದ್ರೆ, ಈ ತರ ಏನಕ್ಕೆ ಕ್ವಾರಂಟೈನ್ ಎಲ್ಲ ಮಾಡಿದೀವಿ ಅಂದ್ರೆ ಸರ್, ಇದು ಬಂದು ಇದು ಆಲ್ಕರಿ ಹಸ್ಗಳು ಮಾತ್ರ ನಿಲ್ಲಿಸ್ತೀವಿ ಸರ್. ಕಟ್ ಮಾಡಿ ಇಲ್ಲಿಗೆ ಬಂದ್ರೆ ಹಾಲು ಕೊಡೋ ಹಸುಗಳು ಈ ಕ್ವಾರಂಟೈನ್ ಅಲ್ಲಿ ಇರ್ತವೆ ಸರ್. ಇಲ್ಲಿ ಆಲ್ಕರಿ ಹಸುಗಳು ಮಾತ್ರ ಮಿಷಿನ್ ಇಲ್ಲಿ ಇದು ಮಾಡಿದ್ವಿ. ಮಿಷಿನ್ ಅದು ಇದು ಆಲ್ಕರಿ ಹಸುಗಳು ಮಾತ್ರ ಈ ಇರುತ್ತೆ. ಆ ಡ್ರೈ ಆಗಿರೋವೆಲ್ಲ ಆ ಸೈಡ್ ಹಾಕ್ತೀವಿ ಸರ್. ಡ್ರೈ ಆಗಿರೋವು ಆ ಕಡೆ ಸೈಡ್ ಸರ್. ಅಲ್ಲಿ ಆ ಕಡೆ ಮೂರನೇದು. ಈಗ ಎರಡನೇದ್ರಲ್ಲಿ ಅರ್ಧ ಈಗ ಇಲ್ಲಿ ಓಡಾಡ್ಲಿಕ್ಕೆ ದಾರಿ ನಿಮ್ಗೆ, ಮೇವ್ ಹಾಕ್ಲಿಕ್ಕೆ ಮಾತ್ರ ಹೋಗ್ತೀರಿ ಇಲ್ಲಿ. ಆಮೇಲೆ ಆ ಕಡೆದು ಇದು ಸರ್. ಈಗ ಇಲ್ಲಿ ಒಂದು ಪೋರ್ಷನ್ ಇದೆ, ಇದು ಇದು ಪ್ರೆಸೆಂಟ್ ಹಾಲು ಕೊಡೋಕೆ. ಇದ್ರ ಪಕ್ಕದ್ದು ಅರ್ಗರೆವು ಸರ್. ಅರ್ಗರೆವು ಅಂದ್ರೆ ಈಗಾಗಲೇ ಪ್ರೆಗ್ನೆನ್ಸಿ ಆಗಿರ್ತದೆ. ಅರ್ಗರೆವು ಅಂದ್ರೆ ಅದೇ ಕಡಿಮೆ ಹಾಲು ಕೊಡುತ್ತೆ, ಪ್ರೆಗ್ನೆಂಟ್ ಆಗಿರುತ್ತೆ. ಅದಕ್ಕೆ ಮಾತ್ರ ಅದಕ್ಕೆ ಹಾಲು ಕ್ವಾರಂಟೈನ್ ಆಗುತ್ತೆ. ಅದಕ್ಕಿನ್ನ ಬಿಟ್ರೆ ಅದು ಆ ಕಡೆದು ಇದು ಸರ್. ಆಗ ಈಟ್ ತಗೊಂಡಿರ್ತವೆ, ಅವು ಹಾಲು ಕೊಡ್ತಾ ಇಲ್ಲ ಸರ್. ಫಸ್ಟ್ ಟೈಮ್ ಆಗಿರೋದು ಸರ್ ಅದು. 6 ತಿಂಗಳು ಮೇಲ್ಪಟ್ಟ ಕರುಗಳನ್ನೆಲ್ಲ ಅಲ್ಲಿಗೆ ಹಾಕ್ತೀವಿ ಸರ್. ಅಲ್ಲಿಗೆ ಹಾಕ್ತೀವಿ ಸರ್. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಇಲ್ಲಿ 3 ತಿಂಗಳದ ಕರುಗಳು 6 ತಿಂಗಳದ 3 ತಿಂಗಳಾದ್ಮೇಲೆ ಇಲ್ಲಿಗೆ ಹಾಕ್ತೀವಿ ಸರ್. ಕರುಗಳಿಗೆ 3 ತಿಂಗಳಾದ್ರೆ ಇಲ್ಲಿ ಸರ್. 3 ತಿಂಗಳು ಒಳಗಿದ್ದವು ಈ ಪೋರ್ಷನ್ ಆಗಿರ್ತವೆ ಸರ್. 3 ತಿಂಗಳು ಒಳಗಿದ್ರೆ ಈ ಪೋರ್ಷನ್ ಆಗಿದ್ದು ಈ ತರ ಹಿಂಡಿ ಬೂಸ ಕೊಡ್ತೀವಿ ಸರ್. ಒಣ ಬೂಸ, ಹಿಂಡಿ, ನೀರು ಎಲ್ಲ ಇಡ್ತೀವಿ. ಈ ಬಕೆಟ್ ತರ ಈ ತರ ಮಾಡಿಸಿದೀವಲ್ಲ, ಇದು ಕರು
ಹಾಂ ಚೆನ್ನಾಗಿ ಬರುತ್ತೆ ಸರ್. ಓಕೆ ಓಕೆ. ಇದು ಈ ತರ ಬಂದು ಪ್ರೊಡ್ಯೂಸ್ ಮಾಡಿ ಆ ಕಡೆ ಹೋಗುತ್ತೆ ಅದು 3 ತಿಂಗಳಾದ್ಮೇಲೆ. ಅದನ್ನ 6 ತಿಂಗಳು ಕಳೆದ್ಮೇಲೆ ಇನ್ನೇನು ಈಟಿಗೆ ಬಂತು ಅನ್ನೋ ಟೈಮಲ್ಲಿ ಮತ್ತೆ ಆ ಕಡೆ ಹಾಕ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಕರುಗಳು ಇದಕ್ಕೆ ಮೇವಿನ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಬೀಳುತ್ತೆ ಸರ್ ನಮ್ಗೆ. ಯಾವಾಗ ಸರ್ ಈಗ ಯಾವ ಹಸಿಗೆ ಎಷ್ಟು ತಿನ್ನುತ್ತೆ ಅದಕ್ಕೆ ಮಾತ್ರ ಹಾಕಕ್ಕೆ ಅಂತ ಕ್ವಾರಂಟೈನ್ ಮಾಡೋದು. ಈಗ ಗೊತ್ತಾಯ್ತಾ? ಈಗ ಕೇಳಿದ್ರೆ ಈ ಹಸಿಗೆ ಎಷ್ಟು ಹಾಕ್ತೀರಾ, ಆ ಹಸಿಗೆ ಎಷ್ಟು ಹಾಕ್ತೀರಾ, ಅದು ಕೇಳಂಗೆ ಇಲ್ಲ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಬಾಡಿ ಅಂದ್ರೆ ಅಲ್ಲ ಕ್ವಾರಂಟೈನ್ ಅಂತ ಹೇಳಿದ್ರೆ ಹಿಂಗೆ ಸಪ್ರೇಟ್ ಇದು ಮಾಡಿದಿರಲ್ಲ ಅದಕ್ಕೆ ಕ್ವಾರಂಟೈನ್ ಅಂತ. ಕ್ವಾರಂಟೈನ್ ಅದು ಇದು ಯಾವಾಗ ಕರೋನಾ ಕಾಲದಲ್ಲಿ ಮಾಡಿದ್ರಲ್ಲ ಕ್ವಾರಂಟೈನ್ ಮಾಡ್ತಿರಲ್ಲ ಆ ರೀತಿ ಅದಕ್ಕೆ ಕ್ವಾರಂಟೈನ್ ಅಂತ ಹೇಳ್ತೀವಿ ಸರ್. ಇದರಲ್ಲಿ 3 ತಿಂಗಳವರೆಗೂ ಇದ್ರೊಳಗಡೆನೆ ಇರ್ತಾವ ಸರ್. ನೀರು ಬೂಸ ಬಕೆಟ್ ಇಲ್ಲೇ ಇದೆ ನೋಡಿ ಸರ್. ನೋಡ್ರಿ 3 ತಿಂಗಳು ಕರು. ಇದು 3 ತಿಂಗಳದ? ಇದು 3 ತಿಂಗಳು ಒಳಗಿರೋದು. 3 ತಿಂಗಳು ಒಳಗಡೆ ಇರೋದು. ಇದು ಕೂಡ 3 ತಿಂಗಳು ಒಳಗೆ ಇದೆ. ಇದು 3 ತಿಂಗಳು ಒಳಗಿದೆ ಸರ್. ನೋಡ್ರಿ ಎಷ್ಟು ಜನ ಬಂದಿದೆ. ಯಾವ ತಳಿ ಇದು? ಇಲ್ಲ ಸರ್, ಇದು ಅಮೃತ್ ಮಾಲ್ ಅಂತ. ಅಮೃತ್ ಮಾಲ ಸರ್. ನಿಮ್ದು ಯಾವ್ಯಾವ ವೆರೈಟೀಸ್ ಇದೆ? ಅಮೃತ್ ಮಾಲು ಇದು ಹಳ್ಳಿ ಕಾರ್. ಇದು ಹಳ್ಳಿ ಕಾರ್ ಸರ್. ಓ ಇದು ಹಳ್ಳಿ ಕಾರು. ಇದು ಹಳ್ಳಿ ಕಾರು. ಇದ್ರ ತಾಯಿ ಇದೆ ಮೇನ್ ಬಂದು ಅದು 4 ಕರು ಹಾಕಿದೆ. ಅಲ್ಲ ಸ್ವಲ್ಪ ಹೊರಗಡೆ ಮೇವು ಇದೆಯಲ್ಲ ಅದು ಕಟ್ಟಿದೆ ಸರ್. ಸರಿ ಸರಿ. ಅಲ್ಲೊಂದಿದೆ ನೋಡಿದೆ. ಒಂದು ಮುಗ್ದರ ಇದೆ. ಬಟ್ ಇದನ್ನ ಆ ತರ ಫೀಲ್ಡಿಗೆ ಬಿಡ್ಬೇಕು ಅಂದ್ರೆ ಇದು ಹಳ್ಳಿ ಕಾರ್ನ ಹಳ್ಳಿ ಕಾರ್ ಫೀಲ್ಡಿಗೆ ಬಿಡ್ಬೇಕು ಅಂದ್ರೆ ಇದಕ್ಕೆ ಅವೇಡಿಂಗ್ ಇಲ್ಲ ಸರ್. ಇದಕ್ಕೆ ಸಿಂಧಿ ಹಸಿನಷ್ಟು ಮದ್ದಾಸ ಇಲ್ಲ ಇದು ಸರ್. ಇದು ಯಾವ ಕ್ವಾರಂಟೈನ್ ಕುಪ್ಲಿಸ್ನಾಗಿತ್ತು ಅದಕ್ಕಿಂತ ಇದನ್ನೊಂದು ಲಾಕ್ ಮಾಡ್ತೀವಿ. ಲಾಕ್ ಮಾಡ್ಲಿಲ್ಲ ಅಂದ್ರೆ ಹೈಟ್ ಕಡಿಮೆ ಇದ್ರೆ ಮೇಲೆ ಜಂಪ್ ಮಾಡುವ. ಹೈಟ್ ಕಡಿಮೆ ಜಾಸ್ತಿ ಇತ್ತು ಅಂದ್ರೆ ಒಳಗಡೆ ಹಸಿ ಹೋಗುತ್ತೆ ಸರ್. ಸರ್ ನಾವು ಈ ಕರುಗಳು ಸಾಕಿದೀವಿ ಅಂದ್ರೆ ಇವತ್ತಿನ ಡೇಟ್ ಏನಿದೆ 20ನೇ ತಾರೀಕು, ಇದು ಜನವರಿ 1 ಒಂದು ಇದೆಯಲ್ಲ, ಈಗ ಡೆಲಿವರಿ ಆಗಿತ್ತೆ ಅಂದ್ರೆ ಇದು ಸರ್. ಇದು ಈ ಕರು ಇವತ್ತಿನ ಡೇಟ್ ಅಲ್ಲಿ ಆಗಿದೆ ಅಂದ್ರೆ ಇದೇ ವರ್ಷಕ್ಕೆ ಈಟ್ ತಾಗಿ ನಿಂತಿರುತ್ತೆ ಸರ್. ಈಟಿಗೆ ಬಂದ್ಬಿಡುತ್ತೆ. ಆ ಡೇಟ್ ಒಳಗೂ ಬರುತ್ತೆ. ಬಟ್ ನಾವು ಆ ಡೇಟಿಗೆ ಈಟ್ ಕೊಡಿಸ್ತೀವಿ. ಒಂದೇ ವರ್ಷಕ್ಕೆ ಈಟ್ ಕೊಡಿಸ್ತೀವಿ. 1 ವರ್ಷದವರೆಗೆ ಕೊಡ್ಸಲ್ಲ. ಒಂದ್ ವರ್ಷದವರೆಗೆ ಕೊಡ್ಸಲ್ಲ. 1 ವರ್ಷಕ್ಕೆ ಕರೆಕ್ಟ್ ಆಗಿ ಕೊಡಿಸ್ತೀವಿ. ಅದಕ್ಕಿಂತ ಒಳಗೆ ಬರ್ತವೆ ಸರ್. ಬರ್ತವೆ, ಕೊಡ್ಸಲ್ಲ. ನೀವೆಲ್ಲ ಕುಣಿತಾ ಇರ್ತೇವೆ ಈ ತರ. ಫ್ರೀ ಬಿಟ್ಟಿದೀವ ಸರ್. ಫ್ರೀ ಬಿಟ್ರೆ ಆಡು ಕುರಿ ಹಂಗೆ, ಮೇಕೆಗಳು ಹೆಂಗೆ ಈಗ ನೋಡ್ರಿ ಅವೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಅವು 4 ಒಂದು ಕರ ಹಾಕಿದೆ, 3 ಇಟ್ಕೊಂಡಿದೆ ಸರ್. ಅವು ಸರ್ ಅವು ಆಕ್ಚುಲಿ 1 ವರ್ಷದ ಕರುಗಳು. ಇವು ಒಂದೇ ವರ್ಷದ ಕರುಗಳು. ಈಗ ಈಟ್ ತಾಂಡ್ ನಿಂತಿದೆ. ಈಟ್ ತಗೊಂಡಿದ್ದಾವೆ. ಒಂದೇ ವರ್ಷಕ್ಕೆ. ಅದೇ ಈಟ್ ತಾಂಡಿ 2 ವರ್ಷ 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಈಗ ಕರೆಕ್ಟ್ ಆಗಿ ಏಜ್ ಎಷ್ಟು? ಏಜ್ ಕರೆಕ್ಟ್ ಆಗಿ ವರ್ಷದ ಮೇಲೆ 2 ತಿಂಗಳಾಯ್ತು. 1 ವರ್ಷಕ್ಕೆ ಕೊಟ್ಟಿದ್ದೀವಿ. ವರ್ಷಕ್ಕೆ ಕೊಡಿಸ್ತೀವಿ ಸರ್. ವರ್ಷದೊಳಗೆ ಕೊಡ್ಸಲ್ಲ, ಕರೆಕ್ಟ್ ಕೊಡ್ತೀವಿ ನಾವು. ಆಮೇಲೆ ಅವೇ ಬೆದೆಗೆ ಬಂದು ಓಡಾಡ್ತಿರ್ತವೆ ನೋಡಿ. ಇದು ಎಲ್ಲ ಈಟ್ ತಾಂಡಿದ್ದು. ಇದೆಲ್ಲ 3 ತಿಂಗಳು ಗಬ್ಬ. ಯಾವ ಟೈಮಿಂಗ್ಸ್ ಯಾವ ಕರ ಹಾಕಿರ್ತೋ ಅದಕ್ಕೆ ವರ್ಷಕ್ಕೆ ಕರೆಕ್ಟ್ ಬರ್ತವೆ. ವರ್ಷದ ನಾವ್ ಹೇಳಿದ್ವಲ್ಲ 9 ತಿಂಗಳಿಗೆ ಬರುತ್ತೆ. ಬಟ್ ಇನ್ನು 3 ತಿಂಗಳು ನಾವು ಕೊಡ್ಸಲ್ಲ. ಇವು ಇದು 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 ಬಂದು ಅಲ್ಲಿ ಕರು ಹಾಕಿದೆ. ವರ್ಷದ 9 ತಿಂಗಳಲ್ಲಿ ಕರು ಹಾಕಿ 3 ತಿಂಗಳ 2 ತಿಂಗಳಾಗಿದೆ. ಅದಲ್ಲೇ ಕರು ಹಾಕಿ 2 ತಿಂಗಳಾಗಿದೆ ನೋಡಿ ಸರ್. ಇದು ಕರೆಕ್ಟ್ ವರ್ಷಕ್ಕೆ 9 ತಿಂಗಳು. ಈಗ ಬರೋ 12ನೇ ತಾರೀಕು ಇದು ಕರು ಹಾಕ್ತದೆ. 12ನೇ ತಾರೀಕು ಕರು ಹಾಕುತ್ತೆ. ಈಗ ಹಾಲು ಕೊಡ್ತಾ ಇದೆ. ಇಲ್ಲ ಫಸ್ಟಿನ ಮಳ್ಕನೆ. ಈಗ ಇನ್ನು ಇದಕ್ಕೆ ವರ್ಷದ ಮೇಲೆ 9 ತಿಂಗಳು ಆಗಿದೆ ಸರ್. ಹುಟ್ಟಿ ವರ್ಷದ ಮೇಲೆ 9 ತಿಂಗಳು ಸರ್. ಈ ತರ ಇದೆ. ಇದ್ರ ತಾಯಿ ಅದ? ಇದ್ರ ತಾಯಿ ಅದಲ್ಲ ಸರ್. ಅಲ್ಲಿದೆ ಸರ್. ಅಲ್ಲಿದ್ಯಾ? ಅದು ಇದು ಏನಾಗಿದೆ ಅಂದ್ರೆ ಇದ್ರ ತಾಯಿ ಎಲ್ಲ ಮನೆದೇ ಸರ್. ನಾವು ತರಕೋಲ್ಲ. ಈಗ ಹಸು ತಾಳಕ್ಕಾಗ ಸರ್. 1,20,000 ಹೇಳ್ತಾರೆ ಸರ್. 1,20,000 ಒಂದು ಹಸುಗೆ. ಇದೇ ಹಸುನು ಈಗ ಮಾರ್ತೀನಿ ಅಂದ್ರೆ ನನಗೆ 1,10,000 ಈಗ ಈ ತಳಿ ಹೆಸರೇನಪ್ಪ? ಇದನ್ನ ಇದು ಕಂತೆರಳ್ಳಿ ಹೊಸ ಕರ ಅಂತೀವಿ ಸರ್. ಇದಕ್ಕೆಲ್ಲ ನೇಮ್ ಕಟ್ಟಿರ್ತೀವಿ ನಾವು. ಇಲ್ಲಿ ಅಕ್ಷಯ ಕಲ್ಪಕ್ಕೆ ಇಂತಿಂತ ಕರ ಇಂತಿಂತ ಹೊಸ ಅಂದ್ರೆ ನಾವೆಲ್ಲ ಒಂದೊಂದು ಅಡ್ಡ ಹೆಸರು ನೇಮ್ ಕಟ್ಕೊಂಡಿರ್ತೇವೆ. ಗಣೇಶಿ ನಾವೇನ್ ತತ್ತೀವಿ, ಇಲ್ಲ ಎಲ್ಲಿ ಯಾವ ಕರಿನಿಂದ ಉತ್ಪತ್ತಿ ಆಗುತ್ತೆ. ಒಂದು ದುದ್ದದಿಂದ ಹೊಸ ತಂದಿನಿ, ಅದು ಕರ ಹುಟ್ಟುತ್ತೆ, ಅದು ದುದ್ದದ ಕರ ಅಂತ. ಸಾರ್ ಹಿಂಗ ಹಾಕಿದ್ರಿ ಏನಾಗುತ್ತೆ ನಮ್ಗೆ ಫೆಸಿಲಿಟಿ ಅಂದ್ರೆ ಒಂದ್ ಹೇಳ್ತೀನಿ. ಈ ತರ ಕ್ವಾರಂಟೈನ್ ಮಾಡಿದ್ರೆ ನಮ್ಗೆ ಆದಾಯ ಜಾಸ್ತಿ ಬರೋದಂತ ಇದು ಒಳ್ಳೇದು. ಇದು ಅಂತ ಯಾಕೆ ಅಂತ ಕೇಳಿ, ಇದು ಪ್ರೆಗ್ನೆಂಟ್ ನಿಲ್ಲಕ್ಕೆ ಹಾಲು ಬೂಸ ಮೇವು ಬೂಸ ಕಡಿಮೆ ಮಾಡ್ಬೇಕು. ಮೇವು ಬೂಸ ಕಡಿಮೆ ಮಾಡ್ಬೇಕು. ಇಲ್ಲ ಹಾಲು ಡ್ರೈ ಆಗಲ್ಲ. ಇಲ್ಲ ಅದ್ರಂಗೆ ಹಾಲು ಇದು ಎಲ್ಲಾ ಕೊಡ್ತೀವಿ ಅಂದ್ರೆ ಅಂತವಕ್ಕೆ ಆ ಕ್ವಾರಂಟೈನ್ ಇರ್ತವೆ. ಎಷ್ಟು ಬೂಸನಾದ್ರು ತಿನ್ಬೋದು, ಎಷ್ಟು ಮೇವಾರು ತಿನ್ಬೋದು ಈ ಕ್ವಾರಂಟೈನ್. ಅವಾಗ ನಮ್ಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆ ಖರ್ಚು ಬಂದ್ರು ಆದಾಯ ಬರ್ತಾ ಇದೆ. ಅದು 2 in 1. ಬಟ್ ಅದಕ್ಕೆ ಹಾಲು ಡ್ರೈ ಮಾಡ್ಬೇಕು ಅಂದಕ್ಕೂ ನಾವು ಬೂಸ ಕೊಡ್ಬೇಕು ಅಂದ್ರೆ
ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದೇ ತರ ಯಾಕೆ ಈಗ ಹಾಲು ಕೊಡೋನೆಲ್ಲ ಈ ಕಡೆ ಕಟ್ಟಿ ಎಂಥದ್ದು ಜಾಸ್ತಿ ಅಲ್ಲ ಏನು ಮಾಡ್ತೀರಿ TMR TMR. ಏನು TMR ಅಂದರೆ TMR ಅಂದ್ರೆ ಈಗ ಹೇಳಿದ್ರಲ್ಲ ಎಲ್ಲ ಸಮತೋಲನ ಆಹಾರ ಆಹಾರ ಎಲ್ಲ ಮಿಕ್ಸಿಂಗ್ ಕೊಡ್ಬೇಕು, ಎಲ್ಲ ಮಿಕ್ಸಿಂಗ್ ಅವಕ್ಕೆ ಏನೇನು ಬೇಕು ಪೋಷಕಾಂಶಗಳು ಅದ್ರ ಮಿಕ್ಸ್ ಎಲ್ಲವೂ ಮಿಕ್ಸ್ ಮಾಡಿ ಇವತ್ತಿನವರೆಗೂ ಬಕೆಟ್ ಯೂಸ್ ಮಾಡಿಲ್ಲ ಸರ್ ಯಾವುದು. ಮತ್ತೆ ಅದೇ ಇದ್ರಾಗೆ ಮೇ ಒಳಗೆ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ ಸರ್, ಎಲ್ಲ ತಿಂದಾಕಿದೆ. ಓಹೋ ಅದ್ರೊಳಗೆ ಮತ್ತೆ ಬಕೆಟ್ ತೊಳೆಯೋದು ಬಳೆಯೋದು ಅವೆಲ್ಲ ನಿಮ್ಗೆ ರಿಸ್ಕ್ ಇಲ್ಲ ಸರಿ ಸರಿ ಸಾರ್. ಕೆಲವೊಂದು ನಾವು ಅಲ್ಲಿಗೆ ಹೋದ್ 10 ಗಂಟೆಗೆ 10 ಗಂಟೆಗೆ ನಮ್ ಕೆಲಸ ಮುಗಿದ್ರೆ ಸಂಜೆ 6 ಗಂಟೆಗೆ ಸರ್ ಇದ್ರೊಳಗಡೆ ಬಿಡೋದು. ಅಲ್ಲಿವರೆಗೆ ಇದ್ರ ನಿಮಗೆ ಡಿಫ್ರೆನ್ಸ್ ಏನಾದ್ರು ನೀರ್ ಖಾಲಿ ಇತ್ತಾ, ನೀರೊಂದು ಆನ್ ಮಾಡ್ತೀವಿ, ಸೋಲಾರ್ ಇದೆ ಸರ್ ನಮ್ಗೆ. ಈಗ ಈ ವ್ಯವಸ್ಥೆ ಮಾಡ್ಕೊಂಡ್ರದಕ್ಕೆ ನಿಮಗೆ ಸುಲಭ ಆಗಿದೆ. 24 hours ಕರೆಂಟ್ ಇದ್ರು ಈಗ ಸೋಲಾರ್ ಇರೋದ್ರಿಂದ. ಸೋಲಾರ್ ಮಾಡ್ಕೊಂಡು ಅದು ಅಕ್ಷಯ ಕಲ್ಪದಿಂದ ನಮ್ಗೆ 1,02,000 ರೂಪಾಯಿ ಕಟ್ಟಿಸ್ಕೊಂಡು ಒಳ್ಳೆ 2 HP ಮೋಟರ್ ಎಲ್ಲ ಬಂದಂಗೆ 24 hours ಎಲ್ಲದಕ್ಕೂ ಕರೆಂಟ್ ಎಲ್ಲ ಸಪ್ಲೈ ಮಾಡಿದೆ ಸರ್. ಆಮೇಲೆ ಆಲ್ ಕಡೆ ಮಿಷಿನ್ ಕೊಟ್ಟಿದ್ದಾರೆ ಅದರಲ್ಲೇ. ಆಮೇಲೆ ವಾಷಿಂಗ್ ಮಾಡೋದು ಫ್ರೆಶಿಂಗ್ ಮಿಷಿನ್ ಅದು ಅವರೇ ಕೊಟ್ಟಿದ್ದಾರೆ ಸರ್. ಅದರಲ್ಲಿ 1,02,000 ವಿತೌಟ್ ನಮ್ಗೇನು ಕರೆಂಟಿನ ಅವಶ್ಯಕತೆ ಇಲ್ಲ ಸರ್. ಅದು ಹೀಗಾಗಿ ಈ ತರ ಆಗಿದೆ ಸರ್. ನಮ್ಗೇನು ಸರ್ ನೋಡಿ ಆಳುಗಳು ಕೊರತೆ ಇಲ್ಲ, ನಮ್ಗೆ ಕೆಲಸ ಇಲ್ಲ ಸರ್ ಇವತ್ತು. ನಿಮಗೆ ಕೆಲಸ ಇಲ್ಲ, ಎಲ್ಲರೂ ಒದ್ದಾಡ್ತಾರೆ. ಈಗ 2 ಹಸು ಕಟ್ಕೊಂಡು ಕೆಲವರು ಒದ್ದಾಡ್ತಾರೆ, ಅಯ್ಯೋ 2 ಹಸು ಇದಾವೆ, ನಾನು ಎಲ್ಗೂ ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಅಂತಾರೆ. ನಾನು ಹೇಳ್ತೀನಿ ಕೇಳಿ ಸರ್, ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ಮಾಡೋದ್ರಲ್ಲಿ ವಿಧಾನ ಇದೆ. ಏನ್ ಹೇಳಿದೆ, ಬೆಳಿಗ್ಗೆ 10 ಗಂಟೆಗೆ ಮುಗಿಸ್ಕೊಂಡಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ರೆ ಸಂಜೆ 6 ಗಂಟೆಗೆ ಇದ್ರೊಳಗಡೆ ಬಂದ್ರೆ ನಮ್ದೇನು ಇಲ್ಲೇನು ಹೋಗೋ ಅಂತದೇನಿಲ್ಲ. ಮೇವೆಲ್ಲ ಮಧ್ಯದಾಗಿರುತ್ತೆ, ಊಸ ಹಾಕಿರ್ತೀನಿ. ನೆಕ್ಸ್ಟ್ ನೀರೆಲ್ಲ ಇವೆಲ್ಲ ಡಬ್ಬದಲ್ಲೆಲ್ಲ ನೀರಿದೆ, ನೀರು ಯಾವಾಗ ಬೇಕಾದ್ರೂ ಕುಡಿತವೆ. 24 hours ನೀರು ಕುಡಿಲೇಬೇಕು ಸರ್ ಹಸುಗಳು, ಅದೇ ಆರೋಗ್ಯಕರ. ಈಗ ಆಮೇಲೆ ನೀರಿನ ವ್ಯವಸ್ಥೆ ಅಲ್ಲಿ ಸೈಡಾಗೆಲ್ಲ ಮಾಡಿ ಇಟ್ಬಿಟ್ಟಿದ್ದೀರಿ. ನೋಡ್ರಿ 1 2 3 4 ಯಾಕೆ ಚಿಕ್ಕದಾಗಿ ಮಾಡಿದೀವಿ ಅಂದ್ರೆ ಮತ್ತೆ ಈ ಕಡೆಗೆ 2 ಎಲ್ಲ ಕ್ವಾರಂಟೈನ್ ಅಲ್ಲೂ ಇದಾವೆ. ಅದ್ರಲ್ಲಿ ಏನ್ ಗೊತ್ತಾ ಸರ್, ಇದು ಕ್ಲೀನಿಂಗ್ ಬೆಸ್ಟ್. ಅದೇ ತೊಟ್ಟಿ ಕಟ್ಕೊಂಡು ಅದು ಕ್ಲೀನ್ ಮಾಡೋದು ಭಾರಿ ಕಷ್ಟ ಇದೆ. ಅದೇ ಜಾಸ್ತಿ ಇದು ಮಾಡಿ ತಗೊಳುತ್ತೆ ನಮ್ಗೆ. ಇದ್ರಾಗಾದ್ರೆ ಸುಲಭ ಕ್ಲೀನಿಂಗ್ ತಗೊಳುತ್ತೆ ಸರ್. ಅದರಿಂದ ಬೇಗ ತೊಳೆದಿಬಹುದು, ಬೇಗ ನೀರು ತುಂಬಿಸ್ಬಹುದು, ಬೇಗ ಇದ್ ಮಾಡ್ಬೋದು ಸರ್. ದಿನಕ್ಕೆ 2 ಸಲ ಯೂಸ್ ಮಾಡಿ ನೀರು ಆನ್ ಮಾಡಿದ್ರೆ ನಮಗೆ ಇದ್ರ ಕೆಲಸ ಮುಗೀತು ಸರ್. ಆಗ್ಲಿ. ಈಗ ಲೋಕಣ್ಣರೇ, ಈ ಒಟ್ಟು ನಿಮ್ಮ ಮನೆಯಲ್ಲಿ ಇರುವ ದನಗಳ ಸಂಖ್ಯೆ ಎಷ್ಟು ಇವು ಸರ್? ಕರೆಕ್ಟ್ ನಮ್ದು ಈಗ ಆ ಸಣ್ಣ ಕರನು ಸೇರ್ಸ್ಬೇಕಾತ ಎಲ್ಲ ಸೇರಿ ಸರ್ ಒಂದು 18 ಇದೆ ಸರ್. 18. ಈಗ ಹಾಲು ಕೊಡ್ತಾ ಇರೋ ಎಷ್ಟು ಸರ್? ಹಾಲು ಕೊಡ್ತಾ ಇರೋದು ಈಗ ಒಂದು 7 ಕೊಡ್ತಾ ಇದೆ ಸರ್. 7. ಇನ್ನೊಂದು ಎಷ್ಟು ಲೀಟ್ರ್ ಆಗ್ತಾರೆ? ಈಗ ಪ್ರೆಗ್ನೆಂಟ್ ಅರ್ಗರವನು ಇನ್ನು ಮತ್ತೆ ಹಾಕೋ ಇದಾವೆ. ವ್ಯಾಲ್ಯೂಯೇಷನ್ ನೋಡಿ ಡೈಲಿ ಒಂದು 100 ಲೀಟ್ರ್ 120 ಲೀಟ್ರ್ ಆಗ್ತದೆ. 120 ಲೀಟ್ರ್ ಆಗ್ತದೆ ಈಗ. ಇನ್ನೊಂದೆರಡು ಕರ ಹಾಕಿದ್ರೆ 150 ಹಾಕ್ತಿವಿ ಡೈಲಿ. ಇನ್ನೆರಡು ಕರ ಹಾಕಂಗಿದಾವೆ ಶೀಘ್ರದ. ಇನ್ನೆರಡು ಏನಂದ್ರೆ ಅದೇ ಒಂದೇ ಸಲ ಪ್ರೆಗ್ನೆಂಟ್ ಆಗ್ತಾವ ಇವು ಆಗ್ತಾವ. ಹಿಂದೂ ಮುಂದೆ ಹಾಲು ನಿಲ್ಲಿಸ್ದಾಗ 100 ಲೀಟ್ರ್ ಅವರೇಜ್ ಹೋಗ್ತಾ ಇರುತ್ತೆ. ಅವರೇಜ್ 100 ಲೀಟ್ರಿಗೆ ಹೋಗ್ತಿರುತ್ತೆ. ಆಮೇಲೆ 1 ಟೈಮ್ಗೆ ನಾನು ಹೇಳಿದ್ನ ಸರ್. ಅಲ್ಲ, ನೀವ್ ಹೇಳ್ತಿರೋದು 1 ಟೈಮ್ಗೆ 2 ಟೈಮ್ನಿಂದ ಹೋಗ್ತಾ ಇದ್ದೀವಿ ಇವಾಗ. 2 ಟೈಮಿಂದ ಈ ಕರುಗಳು ಜಾಸ್ತಿ ಆಗಿದೆ ನಮಗೆ. ಕರುಗಳು ಉತ್ಪಾದನೆ ಜಾಸ್ತಿ ಆಗಿದೆ. ಕರುಗಳು ಇಲ್ಲಿ ವರ್ಷಕ್ಕೆ ಈಗ ಕರುಗಳು ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ನೀವು ಕರುಗಳು ಹಾಲು ಕೊಡ್ತೀರಿ ಸರ್. ಒಂದು ಕರಿಗೆ ನಾವು ಏನಿಲ್ಲ ಅಂದ್ರೆ ಬೆಳಗ್ಗೆ 3 ಲೀಟ್ರ್, ಸಾಯಂಕಾಲ 3 ಲೀಟ್ರ್ ಒಂದು ಕರಿ ಕೊಡ್ತೀವಿ. ನಿಮ್ಗೆ ಅಲ್ಲಿ ಮೈನಸ್ ಆಗ್ತಾ ಸರ್. ಅದೇ ಬಟ್ ಆದ್ರೆ ಸಾರ್ ಗೀಬಾಲ್ 6 ಲೀಟ್ರ್ ಕೊಡಿಸಿರು ಅರಳಿಸ್ತಾ ಇದ್ವಿ. 6 ಲೀಟ್ರ್ ಒಂದು ಕರಿ ಕೊಡಿಸಿರು ಅರಳಿಸ್ತಾ ಇದ್ವಿ. ಮತ್ತೆ ಬೇಕು ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ, ಆ 3 ಲೀಟ್ರ್ ತಂದು ನಿಲ್ಲಿಸ್ಕೈತಿ. ಬೆಳಗ್ಗೆ 3 ಲೀಟ್ರ್, ಸಾಯಂಕಾಲ 3 ಲೀಟ್ರ್ ಸಾರ್. ಅವಕ್ಕೆ ಏನು ಬೇಜಾರ್ವೇ ಇಲ್ಲ. ಅವಕ್ಕೆ ನೋಡಿ ಸರ್, ಕುಣಿತವೆ, ನೆಗ್ತವೆ, ಎಲ್ಲ ಆನಂದವಾಗಿ, ಏನು ಇಲ್ಲ, ಒಳ್ಳೆ ಆನಂದವಾಗಿದಾವೆ ನೋಡ್ರಿ. ಎಷ್ಟು ಚೆನ್ನಾಗಿ 3 ತಿಂಗಳೊಳಗೆ ಇವೆಲ್ಲ ಇರ್ತಂತೆ. ಇವೆಲ್ಲ ಈಟಿ ಬಂದ್ಬಿಡ್ತವೆ. 3-4 ತಿಂಗಳು ಈಟಿ ಬರ್ತವೆ. 3 ಬರ್ತವೆ ಸರ್. ಈಗ ಇವೆಲ್ಲ ಹೆಣ್ಗರುನ? ಹ್ಞೂ ಸರ್, ಎಲ್ಲ ಹೆಣ್ಗರು ಆಗಕ್ಕೇನಾದ್ರು ಸೆಮೆನ್ನಲ್ಲಿ ಸರ್ ಏನಿಲ್ಲ, ಆತರ ಏನಿಲ್ಲ. ಮಿಸ್ಟೇಕ್ ಆಗಿ ಒಂದು ಓರಿಕಳನ್ನು ಹಾಕುತ್ತೆ. ಅದ್ ನಾವ್ ಇಟ್ಕೊಳಕ್ ಆತರ ಸೆಮೆನ್ ಕೊಡಿಸ್ಬೇಕಾದ್ರೆ ಏನಾದ್ರು ಮಾಡ್ತಾರೇನೋ ಅಂತ. ಇಲ್ಲ ಆ ಥರದ್ದೇನಿಲ್ಲ ಸರ್. ಆ ಥರದ್ದೇನಿಲ್ಲ ಬರಲ್ಲ ಸರ್. ಇಷ್ಟ ಆಗಿದೆ ಸರ್. ಆಮೇಲೆ ನೀವ್ ಹೇಳಿದ್ರಲ್ವಾ ಎಷ್ಟು ಈಜಿ ಮೆಥಡ್ ದನ ಸಾಕೋದು ಅಂದ್ರೆ, ನನ್ನ ಅನುಭವದ ಪ್ರಕಾರ ಒಬ್ಬ 1 ಗಂಟೆ ನನ್ನ ಜೊತೆಲಿ 1 ಗಂಟೆ 2 ಗಂಟೆ ಒಬ್ರು ಸಿಕ್ಕಿದ್ರೆ ಸಾಕು. ಏನಕ್ಕೆ? ಸೈಲೇಜ್ ಮೇವು ಬಂದು ಸೈಲೇಜ್ ಮೇವು ನನಗೆ ತುಂಬಿಕೊಡಕ್ಕೆ, ಬೂಸ ತಂದು ಇದಕ್ಕೆ ಫೀಡಿಂಗ್ ಮಾಡಿ TMR ಮಾಡಕ್ಕೆ,
ಅದು ಎತ್ತಕ್ಕಲ್ವಲ್ಲ ಹೌದು, ತುಂಬಕ್ಕೆ 1 ಗಂಟೆ ಮಾತ್ರ ಒಬ್ಬ ಮನುಷ್ಯ ಸಿಕ್ಕಿದೆ. ಹಾಂ 25 ವರ್ಷ ಒಬ್ಬನೇ ಸಾಕ್ಬೋದು. ವಾ, ಇದು ಹೇಳ್ತೀನಿ, 20 ಚಾಲೆಂಜ್ ಮಾಡ್ತೀನಿ ಸರ್, ನಾನೇ ಹೇಳ್ತೀನಿ. 25 ವರ್ಷ ಒಬ್ಬರೇ. ಮೇವನ್ ಸ್ಟಾಕು ಹಾಂ ನಮಗೆ ಹಾಕ್ಬೇಕಾದ್ರೆ ನಾನು ಹೇಳಿದೆ ಹ್ಞೂ 8ರಿಂದ 9 ಗಂಟೆ, 1 ಗಂಟೆ ಟೈಮು. ಅವನ ಆಫೀಸರ್ ಇಲ್ಲಿ ಆಫೀಸ್ಗೆ ಹೋಗ್ಲಿ, ಏನಾದ್ರು ಡ್ಯೂಟಿ ಮಾಡಲಿ, 1 ಗಂಟೆ ಅವ್ನು ನಮ್ಮ ಕೈ ಸಿಕ್ಕಿದ್ರೆ ಕರೆಕ್ಟಾಗಿ 1 ಅವರ್ ಅವ್ನು ನನ್ನ ಕೈ ಸಿಕ್ತಾ ಇದ್ರೆ 25 ವರ್ಷ ಒಬ್ಬನೇ ಮಾಡ್ಬೋದು, ನೋ ಪ್ರಾಬ್ಲಮ್. ವೆರಿ ಗುಡ್. ಈಗ ಆಯ್ತು ಲೋಕಣ್ಣರ್, ಈಗ ತಿಂಗಳಿಗೆ ಯಾಕೆ ಆಗುತ್ತೆ ಅಂತ ಕೇಳ್ರಿ. ನೀವೇ ಕೇಳಿ, ಏನು ಕಷ್ಟ ನಿಂಗೆ 25 ವರ್ಷ ಹೆಂಗ್ ಮಾಡ್ತೀಯ ಅಂತ ಕೇಳಿದ್ರೆ ನಾವು ಉತ್ತರ ಹೇಳ್ತೀವಿ. ಹೇಳ್ರಿ ನೋಡೋಣ. ಈಗ ನಮ್ಮ ರೈತರು ನಾನು ನೋಡ್ತಾ ಇದ್ದೀನಲ್ಲಪ್ಪ, 2 ಹಸು ಕಟ್ಕೊಂಡು ಒದ್ದಾಡ್ತಾರೆ. ಈಗ ನೀವು ಹೆಂಗೆ 25 ವರ್ಷ? ಅದನ್ನೇ ನಾನು ಏನಂದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಬೇಸ್ಮೆಂಟ್ ಇರ್ಬೇಕು ಇದಕ್ಕೆ. ನಾನು ಏನಿದೆ, ಕ್ವಾರಂಟೈನ್ ಇರಬೇಕು, ಈಗ ನೀರಿಂದ ಇದಿರಬೇಕು, ಈಗ ವ್ಯವಸ್ಥಿತವಾದ ಈ ಕೊಟ್ಟಿಗೆ ಇರಬೇಕು. ಆಮೇಲೆ ನಾವು ನೀವು ಹೇಳ್ತೀರಾ ಬೆಳಗ್ಗೆ ಹಾಕೋದ್ರೆ ಸಾಯಂಕಾಲದ ಎಲ್ಲ ಹುಲ್ಲೆಲ್ಲ ಹೇಳ್ಕೊಂತ ಇರ್ತದೆ. ನೋಡ್ರಿ ಏನಾರು ಹೇಳ್ಕೊಂಡಿದ್ಯಾ? ಏನೇನು ಹೇಳ್ಕೊಂಡು ಏನು ಹುಲ್ಲು ಅಲ್ಲಿಗೆ ಹೋಗೋದೇ ಇಲ್ವಲ್ಲ, ಇಲ್ಲಿರುತ್ತೆ ಅಲ್ವಾ? ಏನ್ ಟೆನ್ಷನ್ ಇಲ್ಲ, ಏನಿಲ್ಲ. ದಪ್ಪ ಸಗಣಿ ತೆಗಿಬಹುದು, ತೆಗಿಲಿಲ್ಲ ಅಂದ್ರೆ ಕದ್ರಿ ಪ್ರೆಸರ್ ಮಿಷಿನ್ ಹೋಗ್ತಿರುತ್ತೆ. ಸರ್ ಎಲ್ಲೇ ಒಂದು ಡೀಪಲ್ಲಿ 1 ಹನಿ ನೀರು, ನಮ್ಮ ಮನೆ ಮ್ಯಾಗ್ಲು ನೀರು ಇರ್ಬೋದು, ಬಾತ್ರೂಮು, ಲ್ಯಾಟ್ರಿನ್ ರೂಮ್, ಇದು ಸ್ನಾನದ ರೂಮ್ 2 ಬಿಟ್ಟು ನಮ್ಮ ಮನೆ ಮ್ಯಾಗಳು ನೀರು ಎಲ್ಲೋದ್ರು, ಎಲ್ಲಿಗೆ ಹೋದ್ರೆ ಆ ಗುಂಡಿಗೆ ಹೋಗುತ್ತೆ ಸರ್. ಎಲ್ಲ ಸ್ಲರಿ ಗುಂಡಿಗೆ ಹೋಗಂಗೆ ಮಾಡಿದಿರಿ. ಇಲ್ಲಿ ನೀರು, ಮನೆ ಮೇಗ್ಲು ನೀರು, ಎಲ್ಲದು 24 hours ನಾವು ನೀರು ಹಿಡಿದ್ರು ಅದು ಗುಂಡಿಗೆ ಹೋಗುತ್ತೆ. ಓಕೆ ಓಕೆ ಓಕೆ. ನಮಗೆ ನೀರು ಅನ್ನೋದು ಡ್ರೈ ಆಗಂಗೆ ಇಲ್ಲ. ಬೋರ್ವಿಲ್ ನೀರು ಬೋರಿಲ್ ಮತ್ತೆ ತೋಟಕ್ಕೆ ಕಳಿಸ್ತೀವಿ. ನೀರು ಎಲ್ಲಿ ನೋಡ್ರಿ, ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಎಲ್ಲರೂ ಗಲೀಜಿದೆಯಾ? ಸರಿ, ವೆರಿ ಗುಡ್. ಆಯ್ತು. ಈಗ ವರ್ಷಕ್ಕೆ ದುಡಿಮೆ, ತಿಂಗಳಿಗೆ ದುಡಿಮೆ ಎಷ್ಟಾಗುತ್ತೆ ಹಾಲಿಂದ? ಸರ್ ಹಾಲಿಂದ ನಮಗೆ ಒಂದು 50-60 ಸಾವಿರ ರೂಪಾಯಿ ಹಾಲಿಂದ ಆಗುತ್ತೆ ಸರ್. BMC ಒಂದು 40 ಸಾವಿರ ರೂಪಾಯಿ ಆಗುತ್ತೆ. ಹೆಚ್ಚು ಕಡಿಮೆ 1 ಲಕ್ಷದ ಹತ್ರ ಆಗುತ್ತೆ ಸರ್, ಖರ್ಚೆಲ್ಲ ಕಳೆದು. ಈಗ ಗೊಬ್ಬರ ಸರ್ ಅಷ್ಟೇ ಸ್ವಲ್ಪ ಖರ್ಚು ಬಂದಿರ್ತವೆ. ಈಗ ಪ್ರತಿಯೊಂದು ನಮ್ಮ ಮನೆ ಹತ್ರ ಬಂದಿರಲ್ಲ. ಒಂದು ಏನೇನೋ ತರಬೇಕು ಅಂದ್ರೆ, ಎಲ್ಲದೂ ತರಬೇಕು ಅಂದ್ರೆ ಈ ತರ ಮಾಡ್ಬೇಕಾದ್ರೆ ಅಲ್ಲ, ಅದು ಬರುತ್ತೆ ಖರ್ಚು. ಅದೊಂದು ಸ್ವಲ್ಪ ತೀರಿದ್ರೆ ನಾವು ಸ್ವಲ್ಪ ನಾರ್ಮಲ್ ಆಗ್ತೀವಿ. ಈಗ BMC ಇದ್ರಾಗ ನಮ್ಮ ಒಂದು 9 ಲಕ್ಷ ಖರ್ಚಾಗುತ್ತೆ. ಬರ್ತಾ ಇದೆ ಪೇಮೆಂಟು, ತೀರಿದ್ಮೇಲೆ ನಮ್ದೇ ಆಗುತ್ತೆ. ಅಂತಾರೆ ಸರ್. ಈಗ ಬೇರೆ ಹೆಸರು ತರಕ್ಕಾಗಲ್ಲ ಸರ್. ಇವಾಗ ಬೇರೆ ಹೆಸರು ತಂದು ನಾವು ಇವನ್ನೆಲ್ಲ ಮೇಂಟೈನ್ ಮಾಡ್ತಿದ್ರೆ ಈಗ ಕಷ್ಟ ಇದೆ ಸರ್, ಕಷ್ಟ ಇದೆ. ಈಗ ಏನ್ ನಮಗೆ ಲಾಸ್ ಆಗ್ತಾ ಇರೋದ್ರೆ, ಈ ಕರುಗಳು ಬರ್ತಾ ಇರೋದೇ ನಮ್ಗೆ 1 ಹಸು ಸರ್. ನಾನು ಏನ್ ಹೇಳಿದೆ, ಇನ್ನು ಬ್ಯಾರ್ದೊಳಗೆ ಅದು ಕರು ಹಾಕುತ್ತೆ ಅಂದಲ್ಲ, 2ನೇ ತಾರೀಕು 12ನೇ ತಾರೀಕು ಕರು ಹಾಕುತ್ತೆ ಅಂದ್ರೆ ನಿಜಕ್ಕೂ ಅದು ಏನಿಲ್ಲ ಅಂದ್ರೆ 1 ಲಕ್ಷದ ಮೇಲೆ ಅದು ಹಸು. ಎಲ್ಲಿ ಕೇಳಕ್ ಹೋದ್ರೆ 1 ಲಕ್ಷದ ಮೇಲೇನೆ ಆ ಹಸು. ಅಂತ ವರ್ಷಕ್ಕೆ 2 ಹಸುಗಳು ಬಂದ್ರೆ ನಮ್ಗೆ ಅಲ್ಲಿ 2 ಲಕ್ಷ ಬಂತು. ಅಲ್ಲಿ ಬಂತು ಲಾಭ. ಈಗ ನೋಡ್ರಿ, ಎಲ್ಲ ಕರುಗಳು, ಈ ಎಲ್ಲ ಕರುಗಳಿಗೂ ಈಗ ಸೆಮೆನ್ ಕೊಡ್ಸಿದಿರಿ. ಹೌದು ಸರ್. ಇದು ಹಳ್ಳಿ ಕಾರು ರೆಡಿ ಇದೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಸಾಕಿದ್ರಿ ಲೋಕಣ್ಣರೇ ನೀವು. ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಈಗ ವ್ಯವಸ್ಥಿತವಾದ ಕೊಟ್ಟಿಗೆ ಇದಕ್ಕೆ ನಿಮಗೆ ಹೇಳ್ತೀನಿ ಕೇಳಿ ಸರ್. ಇದರಲ್ಲಿ ಇನ್ನೊಂದು ಏನು ಅಂದ್ರೆ, ಜನಗಳು ಹೇಳ್ಬೇಕಾರೆ ಒಂದ್ರಲ್ಲಿ ಲಾಭ ಬರಲ್ಲ ಅಂತ ಹೇಳ್ಬೋದು ಯಾರೋ ಒಬ್ರು. ಒಂದ್ ಮಾತು ಹೇಳ್ತೀನಿ, ಅದೇ ನೀವ್ ಹೇಳಿದ್ರಲ್ಲ, 2 ಸೈಡ್ ಹಿಡ್ಕೊಂಡು ಅಲ್ಲೆಲ್ಲ ಓಡಾಡಿ ಅಲ್ಲಿ ಕಟ್ಟೋದು, ಅಲ್ಲಿ ಚೆಂಗ್ ಹೊಡ್ಕೊಂಡ್ ಬಂದು ಅವನು ಚೆಂಗ್ ಹೊಡೆದು ಅದು ಸ್ಕೂಲ್ ಚೆಂಗ್ ಹೊಡ್ಸ್ಕೊಂಡ್ ಬರ್ತಾನೆ ಅಂತ ಇಟ್ಕೊಳ್ಳಿ. ಅವ್ರು ಅಂತರ್ಗೆ ಏನನ್ಸುತ್ತೆ, ನನಗೆ ಲಾಭ ಇಲ್ಲ, ಲುಕ್ಷನ್ ಇಲ್ಲ ಅಂತ ಹೇಳ್ತಾನೆ. ಒಂದು ಸಾರ್ ಇದ್ರಲ್ಲಿ ಉತ್ಪತ್ತಿ ಆದಂತ ಸಗಣಿನೆಲ್ಲ ಯಾರಿಗೆ ಕೊಡ್ತಾನ ಅವನು? ಅದು ಒಂದು ಸರ್. ಇಷ್ಟಲ್ಲೆಲ್ಲ ಹೋಗುತ್ತಲ್ಲ ಸರಿನಾ? ಇವತ್ತು ನೋಡ್ರಿ, ನೇಪಿಯರು ಯಾವ ಯೂರಿಯಾ ಯಾವ ಗೊಬ್ಬರನೂ ಹಾಕಲ್ಲ ನಾವು. ಇವತ್ತು ಗೊಬ್ಬರ ಏರಿದ್ರೆ, ನೀವು ಗೊಬ್ಬರ ತಗೊಂಡು ಏರಿದ್ರೆ ಚೆಲ್ಲರಿಲ್ಲ ಗೊಬ್ಬರನ. ಇವತ್ತು ನಾವು ಸರಿ ಕಳಿಸ್ತೀವಿ ಅದ್ರಲ್ಲಿ ನೀರ್ ಮಾಡಿ. ದಿನದಲ್ಲಿ ಎಷ್ಟು ಸರಿ ಹಾಕ್ತಿರಪ್ಪ ಮೇವು? ಈಗ ಮೇವು ಕೊಟ್ಟರೆ ಮತ್ತೆ ನಾಳೆ ಎಷ್ಟೊತ್ತಿಗೆ? ಮತ್ತೆ ನಿಮ್ಮ ಹೆಸರು? ದರ್ಶನ್. ಓಕೆ. ನೀವು ಹಿರಿ ಮಗನಾ? ಹೌದಾ? ಲೋಕಣ್ಣರ ಹಿರಿ ಮಗ. ಓಕೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಕಣಪ್ಪ. ಹಸುಗಳೆಲ್ಲ ನೋಡಲಿಕ್ಕೆ ಒಳ್ಳೆ ಆನಂದ ಆಗ್ತದೆ ಮಾತ್ರ.
ತಿಂಡಿ ಬೂಸ ಸಪ್ರೇಟ್ ಕೊಡ್ತೀರಾ? ಹ್ಞೂ ತಿಂಡಿ ಮೇವಳಗೆ